ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪಂಕಜಾಕ್ಷಿ ಅಂತ, ಅಸೋಸಿಯೇಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ಮುದ್ದೇನಹಳ್ಳಿ, ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್. VTU is one of the prestigious technological university in the country. We have almost 4 PG centers, and the headquarters is located in Belagavi. We have other branches at Kalburgi, Mudenahalli and Mysore centers we have. We offer UG programs and PG programs in the various regional centers. We have with me my colleague Dr. Navanish from Mechanical Department. We have been regularly participating in this TV9 Expo. I feel really nice because regularly I've been one of the person presenting this VTU in this TV9 Expo. On first day, the crowd was bit less, but as gradually we could see lots of students are flowing in, seeking information about UG and PG programs. This is one of the state representing university, and it's we have UG and PG courses, and we also affiliated with 2 constituent colleges, one in Chintamani and the other one is we have it in Davangere for Dandeli. Any information required, please visit our VTU website. We are the staff from VTU. I thank the authorities and also the TV9 Expo for the wonderful participation from all the students. Lots of inquiries have been coming. Students have been asking about various courses details. Especially we could see lots of students are interested in computer science and artificial intelligence related courses. I wish you all the students who have come out of PUC second year, engineering, and apart from engineering also we have a stalls representing various other branches and streams. Please visit all the stall. It is one of the unique expo where you can say one-stop shopping for the education. Student can visit and gather information about all the courses. After PU, what next andre TV9 visit ಮಾಡಿ ಇವತ್ತು ಸಂಜೆವರೆಗೂ ಇದ್ದೀವಿ. ಎನಿ ಇನ್ಫಾರ್ಮೇಶನ್ ನೀವು ಯಾವಾಗಲೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. TV9 ಅವರಿಗೂ ಹಾಗೂ ಎಲ್ಲ ಅಥಾರಿಟೀಸ್ಗೂ ನನಗಿಲ್ಲಿ ಒಂದು ಅವಕಾಶ ಇಲ್ಲಿ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಅಂಡ್ ಆಲ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ದಿಸ್ ವಂಡರ್ಫುಲ್ ಎಕ್ಸ್ಪೋ. VTU ರಾಕ್. ನನ್ನ ಹೆಸರು ಮನೀಶ್ ಅಂತ, ಅಡ್ಮಿಷನ್ಸ್ ಕೋಆರ್ಡಿನೇಟರ್. ನಾವು PS ಇಂಜಿನಿಯರಿಂಗ್ ಕಾಲೇಜ್ ಮಂಡ್ಯದಿಂದ ಬಂದಿದ್ದೀವಿ. ಇವರು ನಮ್ಮ ಸರ್ ರಾಘವೇಂದ್ರ ಬಾಬು ಅಂತ, ಅವರು ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇಂದ ಬಂದಿದ್ದೀವಿ. ಇಲ್ಲಿ ನಾವು ಎಕ್ಸ್ಪೋಗೆ ಪಾಸ್ಟ್ 3 years ಇಂದ ಬರ್ತಾ ಇದ್ದೀವಿ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಎಕ್ಸ್ಪೋದಲ್ಲಿ. ಕಂಪೇರ್ ಟು ಲಾಸ್ಟ್ ಇಯರ್ ಕೂಡ ಈ ವರ್ಷ ನಮಗೆ ತುಂಬ ಎನ್ಕ್ವೈರೀಸ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ಸ್ ಫಾರ್ TV9 ಫಾರ್ ಆರ್ಗನೈಸಿಂಗ್ ದಿಸ್ ವಂಡರ್ಫುಲ್ ಎಕ್ಸ್ಪೋ. ಆ್ಯಂಡ್ ಎಲ್ಲ ಸ್ಟೂಡೆಂಟ್ಸು ತುಂಬ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ. ಸರ್ ಜೊತೆ ಡೌಟ್ಸ್ ಏನೇನು ಮಾಡಬೇಕು, CET ಕೌನ್ಸಿಲಿಂಗ್ ಹೆಂಗೆ ಇದು ಅಟೆಂಡ್ ಮಾಡಬೇಕು, ಪ್ರತಿಯೊಂದು ಇನ್ಫಾರ್ಮೇಷನ್ ತೊಗೊಳ್ತಾ ಇದ್ದಾರೆ. ಕೋರ್ಸ್ ಬಗ್ಗೆ ಇನ್ಫಾರ್ಮೇಷನ್ ತೊಗೊಳ್ತಾ ಇದ್ದಾರೆ. ಮತ್ತು ಇನ್ನೊಂದೇನೆಂದರೆ ಒಂದೇ ಜಾಗದಲ್ಲಿ ಇದು ನಡೀತಾ ಇರೋದ್ರಿಂದ ಏನೇನು ಕೋರ್ಸ್ಗಳು ಲಭ್ಯವಿದೆ ನಮ್ಮ ಕಾಲೇಜ್ಗಳಲ್ಲಿ, ಯಾವ್ಯಾವ ಕೋರ್ಸ್ ತೊಗೊಂಡ್ರೆ ಫ್ಯೂಚರ್ಗೆ ಏನೇನಿದೆ, ಪ್ಲೇಸ್ಮೆಂಟ್ಸ್ ಎಲ್ಲ ಹೇಗಿದೆ, ಪ್ರತಿಯೊಂದು ಮಾಹಿತಿ ಕೂಡ ಇಲ್ಲಿ ನಾವು ಕೊಡ್ತಾ ಇದೀವಿ ಸ್ಟೂಡೆಂಟ್ಸ್ ಬಂದವ್ರಿಗೆ. ಮತ್ತು ನಮ್ಮ ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ ಲಾಸ್ಟ್ ಇಯರ್ ಎಲ್ಲ ಇಂಟರ್ನ್ಯಾಷನಲ್ ಕಂಪ್ನೀಸಲ್ಲೆಲ್ಲ ಪ್ಲೇಸ್ಮೆಂಟ್ಸ್ ಎಲ್ಲ ಆಗಿದೆ. ಸ್ಟೂಡೆಂಟ್ಸು ಆಲ್ ಓವರ್ ಇಂಡಿಯಾ ನಮ್ಮ ಕಾಲೇಜಲ್ಲಿ ಸೇರ್ಕೊಳ್ತಾ ಇದ್ದಾರೆ. ಪ್ಲಸ್ CET ಇಂದನೂ ಕೂಡ ಒಳ್ಳೊಳ್ಳೆ ಸ್ಟೂಡೆಂಟ್ಸ್ ಎಲ್ಲ ಬಂದು ಅಡ್ಮಿಟ್ ಆಗಿದ್ದಾರೆ. ಆ್ಯಂಡ್ ಆಲ್ಸೋ ಲಾಸ್ಟ್ ಇಯರ್ ಇಂದ ನಮ್ಮ ಕಾಲೇಜಲ್ಲಿ ಹೊಸ ಕೋರ್ಸ್ VLSI ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ರೋಬೋಟಿಕ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಸ್ಟಾರ್ಟ್ ಆಗಿದೆ. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು TV9. ಥ್ಯಾಂಕ್ ಯು. ನಾನು ಸಂತೋಷ್ ಅಂತ ಹೇಳ್ಬಿಟ್ಟು ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನಿಂದ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ TV9 ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀವಿ. ಏನಕ್ಕೆ ಈ ಥರ ಎಕ್ಸ್ಪೋ ಮಾಡ್ತಿರೋದ್ರಿಂದ ಯಾವ್ಯಾವ ಕಾಲೇಜು, ಯಾವ ಯೂನಿವರ್ಸಿಟಿಲಿ ಯಾವ್ಯಾವ ಕೋರ್ಸ್ ಇದೆ ಅನ್ನೋದ್ರ ಬಗ್ಗೆ ಸ್ಟೂಡೆಂಟ್ಸಿಗೆ ಒಂದು ಐಡಿಯಾ ಬರುತ್ತೆ. ಆ್ಯಂಡ್ ಮೋರ್ ಓವರ್ ನಮ್ಮಲ್ಲಿ ಇದೊಂಥರ ಯೂನಿಕ್ ಕಾನ್ಸೆಪ್ಟ್. PUCಯಿಂದನೇ ಮಕ್ಕಳಿಗೆ ಸಿವಿಲ್ ಸರ್ವಿಸಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡ್ತೀವಿ. IAS ಆಗಿರ್ಬೋದು, IPS ಆಗಿರ್ಬೋದು, KS ಆಗಿರ್ಬೋದು, ಪೊಲೀಸ್ ಆಫೀಸರ್ಸ್ ಆಗಿರ್ಬೋದು. ಇದಕ್ಕೆ PUCಯಿಂದನೇ ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ. ಮತ್ತು ಡಿಗ್ರಿನಲ್ಲಿ ಕೂಡ ನಾವು
ಡಿಗ್ರಿ ವಿತ್ IAS ಕೋಚಿಂಗ್ ಮಾಡ್ತೀವಿ. ಯಾಕೆಂತಂದರೆ ಒಂದು 22-23 ವರ್ಷದೊಳಗಡೆ ಅವ್ರು IAS ಆಫೀಸರ್ ಆಗಲಿ ಮತ್ತು ನಮ್ಮ ದೇಶಕ್ಕೊಂದು ಏನಾದರೂ ಕೊಡುಗೆ ಕೊಡಲಿ ಅಂತ ಅನ್ನೋದ್ರ ಒಂದು ರೀಸನ್ಗೋಸ್ಕರ ಈ ಥರ ಒಂದು ಕಂಡಕ್ಟ್ ಮಾಡ್ತಾಯಿದ್ವಿ. ಮತ್ತು ಈ ವರ್ಷದಿಂದ ಏನು ಮಾಡ್ತಾಯಿದ್ದೀವಿ ಅಂತಾರೆ, ಲೈಕ್ ಪ್ರಪ್ರಥಮ ಬಾರಿಗೆ ನಮ್ಮಲ್ಲಿ PUC ಸೈನ್ಸ್ ಜೊತೆಗೆ NDA ಮತ್ತು ಪೈಲಟ್ ಕೋಚಿಂಗ್ ಅಂತ ಕೊಡ್ತಾ ಇದ್ದೀವಿ. ಲೈಕ್ ನಾವೇ ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಇದು. ಸೊ ಲೈಕ್ ಡಿಫೆನ್ಸ್ ಅಕಾಡೆಮಿಗೆ ನಮ್ಮ ಸೌತ್ ಇಂಡಿಯಾದಿಂದ, ನಮ್ಮ ಕರ್ನಾಟಕದಿಂದ ಜಾಸ್ತಿ ರಿಸಲ್ಟ್ ಬರಲಿ ಅನ್ನೋದೊಂದು ಕಾರಣಕ್ಕಾಗಿ ಇದೊಂದು ಪ್ರೋಗ್ರಾಮನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇದರಿಂದ ಲೈಕ್ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ TV9ಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಂತೋಷ್ ಅಂತ, ಅಡ್ಮಿಷನ್ ಇನ್ಚಾರ್ಜ್ ಆಗಿದ್ದೀನಿ ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್.